ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ಸಿಮ್ಸ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ನಿಂದಲೇ ಲೈಂಗಿಕ ಕಿರುಕುಳ. ಜೂನ್ 20ರಂದು ಎಫ್ಐಆರ್ ಆದರೂ ಆರೋಪಿಯನ್ನು ಬಂಧಿಸಿಲ್ಲ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸುವುದಾಗಿ ವಕೀಲರ ಎಚ್ಚರಿಕೆ. ಶರಾವತಿ ಹಿನ್ನೀರಿನ ಗ್ರಾಮಗಳ ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಮೇಲೆ ಲೋಡ್ ಪರೀಕ್ಷೆ ಯಶಸ್ವಿ. ಜುಲೈನಲ್ಲಿ ಲೋಕಾರ್ಪಣೆಯಾಗುವ ಸಾಧ್ಯತೆ. ಶಿವಮೊಗ್ಗದಲ್ಲಿ ಬೀದಿಗಿಳಿದ ರಾಷ್ಟ್ರಭಕ್ತರ ಬಳಗ. ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡೋದಕ್ಕೆ ವಿರೋಧ. ಭ್ರಷ್ಟ ಸರ್ಕಾರ ಎಂದು ಬಿಜೆಪಿಯಿಂದಲೂ ಪ್ರತಿಭಟನೆ. ಬೆಂಗಳೂರಿನ 18 ಕಾಲೇಜುಗಳ ಮೇಲೆ ಇಡಿ ದಾಳಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಬೆಂಗಳೂರಿನ ಕೆಲವು ಖಾಸಗಿ ಕಾಲೇಜುಗಳಲ್ಲಿ ನಡೆದ ಇಂಜಿನಿಯರಿಂಗ್ ಸೀಟು ಬ್ಲಾಕಿಂಗ್ ಹಗರಣಕ್ಕೆ ಸಂಬಂಧಿಸಿದ ಹಗರಣ ಅಕ್ರಮ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯವು ಇಂದು ನಗರದ ಹಲವು ಸ್ಥಳಗಳಲ್ಲಿ ಶೋಧ ನಡೆಸಿದೆ. ಬಿಎಂಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಮತ್ತು ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಆವರಣಗಳು, ಬಿಎಂಎಸ್ನ ಟ್ರಸ್ಟಿಗಳು ಮತ್ತು ಅವರ ಪ್ರಮುಖ ಸಹಚರರು ಮತ್ತು ಕೆಲವು ಶಿಕ್ಷಣ ಸಲಹೆಗಾರರು ಮತ್ತು ಏಜೆಂಟ್ಗಳನ್ನು ಒಳಗೊಂಡಂತೆ ಒಟ್ಟು 18 ಸ್ಥಳಗಳಲ್ಲಿ ಶೋಧ ನಡೆಸಲಾಗಿದೆ. ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಯ ಬೆಂಗಳೂರು ವಲಯ ಘಟಕವು ತನಿಖೆ ನಡೆಸುತ್ತಿದ್ದು, ಶೋಧದ ಸಮಯದಲ್ಲಿ ಕೆಲವು ದಾಖಲೆಗಳು ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ.
ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಮತ್ತೆ ಆರಂಭವಾಗಲಿದೆ. ಕೆಲ ದಿನಗಳಿಂದ ಕಡಿಮೆಯಾಗಿದ್ದ ನೈಋತ್ಯ ಮುಂಗಾರು ಇಂದಿನಿಂದ ಮತ್ತೆ ಆರ್ಭಟಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಕರಾವಳಿ ಸೇರಿ 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ 1 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೂನ್ 25ರಿಂದ 27ರವರೆಗೆ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಹಾಗೂ ಜೂನ್ 28 ಮತ್ತು 29ರಂದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಈ ಅವಧಿಯಲ್ಲಿ ಒಳನಾಡಿನ ಬಹುತೇಕ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾದರೆ ಕೆಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ. ಜೂನ್ 25 ಮತ್ತು 26ರಂದು ಬೆಳಗಾವಿ, ಧಾರವಾಡ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕ್ರಮವಾಗಿ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಈ ಅವಧಿಯಲ್ಲಿ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಶರಾವತಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಜನರ ಬಹುದಿನದ ಕನಸು ನನಸಾಗುವ ಕಾಲ ಬಂದಿದೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಸೇತುವೆ ಮೇಲೆ ಲೋಡ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಲಾಗಿದೆ. ಅಂಬಾರಗೊಂಡ್ಲು, ಸಿಗಂದೂರು, ಕಸವಳ್ಳಿ ಸೇರಿದಂತೆ ಈ ಭಾಗದ ಜನರ ದಶಕಗಳ ಕನಸು ಸಾಕಾರಗೊಳ್ಳಲು ಕಾಲ ಸನ್ನಿಹಿತವಾಗಿದೆ. ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಕಾಮಗಾರಿ ಪೂರ್ಣಗೊಂಡಿದ್ದು ಕೆಲ ದಿನಗಳಲ್ಲಿಯೇ ಉದ್ಘಾಟನೆಯಾಗಲಿದೆ. ಹದಿನಾಲ್ಕಕ್ಕೂ ಅಧಿಕ ಬೃಹತ್ ಲೋಡ್ ಲಾರಿಗಳನ್ನು ಸೇತುವೆ ಮೇಲೆ ನಿಲ್ಲಿಸಿ ಸೇತುವೆಯ ಸಾಮರ್ಥ್ಯ ಪರೀಕ್ಷೆಯನ್ನ ಮಾಡಿಸಲಾಗಿದೆ. ಈ ಕುರಿತಂತೆ ಸಂಸದ ಬಿವೈ ರಾಘವೇಂದ್ರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 740 ಮೀಟರ್ ಕೇಬಲ್ ಹೊಂದಿರುವ 2.25 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ. ಸೇತುವೆ ನಿರ್ಮಾಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ.
ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಸುಗಮ ಸಂಚಾರ ವ್ಯವಸ್ಥೆಯ ಕುರಿತು ಶಿವಮೊಗ್ಗ ನಗರದ ಬಸ್ ವ್ಯವಸ್ಥೆ ಹೊಂದಿರುವ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರ ಸಭೆಯನ್ನು ಪೊಲೀಸರು ಆಯೋಜಿಸಿದ್ದರು. ಪೊಲೀಸ್ ಉಪಾಧೀಕ್ಷಕರಾದ ಸಂಜೀವ್ ಕುಮಾರ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದರು. ಈ ವೇಳೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದರು. ಶಾಲಾ ವಾಹನಗಳಿಗೆ ಸಂಬಂಧಿಸಿದಂತೆ ಇರುವ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳನ್ನು ಪಾಲನೆ ಮಾಡುವುದು, ಶಾಲಾ ವಾಹನಕ್ಕೆ ಕಡ್ಡಾಯವಾಗಿ ಸ್ಪೀಡ್ ಗವರ್ನರ್ ಅಳವಡಿಸುವುದು, ಶಾಲಾ ವಾಹನಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಚಾಲ್ತಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು, ಶಾಲಾ ವಾಹನದ ನಿಗದಿತ ಮಿತಿಗಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋಗಬಾರದು, ಶಾಲಾ ವಾಹನಗಳಿಗೆ ಕನಿಷ್ಠ 4 ವರ್ಷದ ಅನುಭವವುಳ್ಳ ಚಾಲನಾ ಪರವಾನಗಿ ಹೊಂದಿರುವ ಚಾಲಕರನ್ನು ನೇಮಕ ಮಾಡಿಕೊಳ್ಳುವುದು, ಶಾಲಾ ಆಡಳಿತ ಮುಖ್ಯಸ್ಥರು ಮತ್ತು ಸಂಚಾರ ಪೊಲೀಸರುಗಳನ್ನು ಒಳಗೊಂಡ ಒಂದು ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡುವ ಬಗ್ಗೆ ಮತ್ತು ಕಡ್ಡಾಯವಾಗಿ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುವುದರ ಬಗ್ಗೆ ತಿಳಿಸಿದರು. ಭದ್ರಾ ಜಲಾಶಯದ ಬಲದಂಡೆ ಕಾಲುವೆ ಒಡೆದು ಕಾಮಗಾರಿ ನಡೆಸುವುದಾಗಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇದೀಗ ದಾವಣಗೆರೆ ಜಿಲ್ಲೆಯಲ್ಲೂ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಆ ಹಿನ್ನೆಲೆಯಲ್ಲಿ ಈ ದಿನ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಅವೈಜ್ಞಾನಿಕ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ ಎಂದು ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ನೀರು ಟಿಆರ್ಪಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ. ಇಂದು ನಾವು ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು, ನಮ್ಮ ಬಸವರಾಜ ನಾಯ್ಕರು, ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು, ಮಾಡಲ್ ಮಲ್ಲಿಕಾರ್ಜುನ್, ಅಜಯ್ ಕುಮಾರ್,
ಹೋಗಿಕೆರೆ ನಾಗರಾಜು, ಹೇಳ್ತೀನಿ ಕಡ್ಲೆಬಾಳ್ ಧನಂಜಯಿ, BM ಸತೀಶಣ್ಣ ಮತ್ತು ಪೂಜಾ ಚಂದ್ರಶೇಖರ್, ಆಲೂರು ಲಿಂಗರಾಜು, ಎಲ್ಲ ರಮೇಶ್ ಗೌಡರು, ನಮ್ಮ ನಾಗೇಶ್ವರ ರಾವು, ಅನೇಕ ಮುಖಂಡರುಗಳು, ರೈತ ಮುಖಂಡರುಗಳು, ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಾವು ಮೊನ್ನೆ ಶಿವಮೊಗ್ಗದಲ್ಲಿ ನಮ್ಮನ್ನ ಬಂಧಿಸಿ BRP ಬಂಧಿಸಿ ಕರೆತಂದ ಸಂದರ್ಭದಲ್ಲಿ ನಾವು ಒಂದೇ ತೀರ್ಮಾನವನ್ನು ಮಾಡಿದ್ವಿ, ಘೋಷಣೆ ಮಾಡಿದ್ವಿ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತ ಹೇಳಿ ಕರೆ ಕೊಟ್ಟಿದ್ವಿ. ಎಲ್ಲ ಒಂದ್ ಕಡೆ ರಣ ಹೇಳಿ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಬೇಕಂತ ಹೇಳಿ ಪೊಲೀಸನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ನವರು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಮಾಡಕ್ಕೆ ಅವರಿಗೆ ಅಧಿಕಾರ ಮಾಡಲಿ. ನಮ್ಮ ಹೋರಾಟ ಕೇವಲ ಸರ್ಕಾರದ ಅಲ್ಲ, ಅವೈಜ್ಞಾನಿಕ ಕಾಮಗಾರಿ ಭದ್ರಾ ಬಲದಂಡೆಯ ನೀರನ್ನ ಸೀಳಿ, ಬಲದಂಡೆಯ ನಾಳೆಯನ್ನು ಸೀಳಿ ಆ ಭಾಗದ ಜಿಲ್ಲೆಗಳಿಗೆ ನೀರು ಹೋಯ್ತಾರೆ. ಆದ್ರೆ ನಮ್ಮ ಹೋರಾಟ ಕುಡಿಯುವ ನೀರು ವಿರುದ್ಧವಾಗಲ್ಲ. ನಮ್ಮ ನಾಲೆಯನ್ನು ಸೀಳಿದರೆ ಇದು ಕಾಮಗಾರಿ ಅವೈಜ್ಞಾನಿಕ. ಹಾಗಾಗಿ ನಾವು ಹೋರಾಟವನ್ನ ಶಾಂತ ರೀತಿಯಿಂದ ರಸ್ತೆ ತಡೆ ಚಳವಳಿ ಮಾಡ್ತಾ ಇದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಕ್ಕೆ ಅವಕಾಶ ಇದೆ. ಆದ್ರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮನ್ನು ಬಂಧಿಸ್ತಾರಲ್ಲ. ಇವತ್ತು ಕೆಲ ನಮ್ಮ ಮುಖಂಡಗಳಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ನನಗೂ ರಕ್ತ ಬರ್ತಾ ಇದೆ, ಇಲ್ಲೆಲ್ಲ ಕೈಗೆಲ್ಲ ತೋರಿಸಿದ್ರು. ಈ ರೀತಿ ನಮ್ಮ ಪ್ರಜಾತಂತ್ರ ಕೊಕ್ಕಲೆ ಮಾಡಿದರೆ ಈ ರಣಹೇಡಿ ಸರ್ಕಾರ ಇವರಿಗೆ ತಾಕತ್ತಿದ್ರೆ ನಮ್ಮ ಹೋರಾಟವನ್ನು ಹತ್ತಿಕ್ಲಿ, ರಕ್ತವನ್ನು ಕೊಡ್ತೀವಿ. ಇದು ಕೇವಲ ಪ್ರಚಾರಕ್ಕೋಸ್ಕರ ಅಲ್ಲ, ನಾಟಕೀಯ ಹೋರಾಟ ಅಲ್ಲ. ಕಳೆದ ವರ್ಷ ಇದೇ ನಮ್ಮ ಮುಖಂಡರು ನಾವೆಲ್ಲ ಸೇರಿ ಭದ್ರಾ ಡ್ಯಾಮ್ ನೀರು ಸೋರಿಕೆ ಆಗ್ತಿತ್ತು, ಅಂದು ಭೇಟಿ ಕೊಟ್ಟು ಹೋರಾಟ ಮಾಡಿದ್ವಿ. ಏನು ಇವತ್ತು ಹೋರಾಟ ಮಾಡ್ತೀವ? ಪ್ರಚಾರಕ್ಕೋಸ್ಕರ ಮನವಿ ಕೊಡಕ್ಕೆ ಹೋರಾಟ ಅಲ್ಲ ನಮ್ದು. ನಮ್ಮ ಹೋರಾಟ ನೈಜವಾದ ಹೋರಾಟ, ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. 20 ವರ್ಷಗಳಿಂದ ನಮ್ಮ ಜೀವನದಲ್ಲಿ ನಾವೆಲ್ಲ ಹೋರಾಟದ ಬಂದಿರ್ತಕ್ಕಂಥವ್ರು, ಇಲ್ಲಿ ಇರ್ತಕ್ಕಂಥವ್ರು. ನಾವೇನ್ ರೆಡಿಮೇಡ್ ಫುಡ್ ಅಲ್ಲ. ಹೋರಾಟ ನಮ್ಮ ಉಸಿರು, ನಮ್ಮ ಹಕ್ಕು, ಅಜನ್ಮ ಸಿದ್ಧ ಹಕ್ಕು. ರಾಜೀವ್ ಗಾಂಧಿ ಯೋಜನೆಯ ವಸತಿ ಮನೆಗಳ ಹಗರಣ ಹಾಗೂ ಮುಸಲ್ಮಾನರಿಗೆ ಮಿತಿ ಮೀರಿದ ಮೀಸಲಾತಿ ಕೊಡುತ್ತಿರುವ ರಾಜ್ಯ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಆರೋಪಿಸಿ ಬಿಜೆಪಿಯವರು ಈ ದಿನ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗ ನಗರ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಬಿಜೆಪಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದರು. ಶಾಸಕ ಚನ್ನಬಸಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬೀದಿ ಪಾಲು, ಮನೆಗಳೆಲ್ಲ ಪಾಲು, ಬೀದಿ ಪಾಲು, ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ. ಭ್ರಷ್ಟ ಕಾಂಗ್ರೆಸ್ 60% ತಗೊಂತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, 60% ಕಮಿಷನ್ ದಂಧೆ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ದುರ್ಬಲ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಅಂದಿನ ವಾಲ್ಮೀಕಿ ನಿಗಮದ ಹಣವನ್ನು ಸ್ವಪಕ್ಷೀಯರೇ ತಮ್ಮ ಪಕ್ಷದ ಬಡವರ ಸೂರು ಅದನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್, ರಾಜೀವ್ ಗಾಂಧಿ ವಸತಿ ನಿಗಮ ಹೆಸರು ರಾಷ್ಟ್ರೀಯ ನಾಯಕ ರಾಜೀವ್ ಗಾಂಧಿದು. ಅದೇ ರಾಜೀವ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು ಕಾಂಗ್ರೆಸ್ನ ನೇತೃತ್ವದ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ. ಈ ದೇಶದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅಂತ ಹೇಳಿದ್ರೆ, ಅಂದ್ರೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ನಂತರದ ಒಳಗಡೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತದ್ದು. ಅಂದಿನಿಂದ ಇಂದಿನವರೆಗೂ ಇರುವಂತ ವ್ಯವಸ್ಥೆ ಅಂತ ಹೇಳಿದ್ರೆ ಕೇಂದ್ರದಿಂದ
ರೂಪಾಯಿಂದ 100 ರೂಪಾಯಿ ಗ್ರಾಮಾಂತರಕ್ಕೆ ಕಳಿಸಿಕೊಟ್ರೆ ಗ್ರಾಮ ಪಂಚಾಯಿತಿಗಳಿಗೆ 15 ರೂಪಾಯಿ ತಲುಪತ್ತೇನಂತ ಮಾತನ್ನ ಅವತ್ತು ರಾಜೀವ್ ಗಾಂಧಿ ಹೇಳಿದ್ರು. ಕಾಂಗ್ರೆಸ್ಸಿನ ನೇತೃತ್ವದ ಪ್ರಧಾನಮಂತ್ರಿ ಹೇಳಿದ್ದು, ಇದು ನಾವ್ಯಾರು ಹೇಳಿದ್ದಲ್ಲ. ಇದು ಅದೇ ಸರಿ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ರಾಜೀವ್ ಗಾಂಧಿ ಅವರ ಗೌರವಿತವಾದಂತ ಮಾತುಗಳನ್ನ ಚಾಚು ತಪ್ಪದೆ ಇವತ್ತು ಪಾಲನೆ ಮಾಡ್ತಾ ಇದೆ. ಅದೇ ರೀತಿಯ ವ್ಯವಸ್ಥೆಯನ್ನ ವಸತಿ ನಿಗಮಗಳಲ್ಲಿ ಮಾಡ್ತಾ ಇದೆ. ಭ್ರಷ್ಟಾಚಾರ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ರಾಜೀವ್ ಗಾಂಧಿ ಹಿಂಗಿದೆ ಸತ್ಯ ಸಂಗತಿ ಹೇಳಿದ್ರೆ 85% ಇರಬೇಕು. ಬಡವರ ವಸತಿಗಳಲ್ಲೂ ಕೂಡ ಹಣವನ್ನು ನಾವು ಲೂಟಿ ಮಾಡ್ತೇವೆ ಅಂತ ಹೇಳಿರುವಂತದ್ದು ಈ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ನೀತಿ. ಸಿದ್ದರಾಮಯ್ಯವರೇ, ನಿಮಗೇನು ಅನ್ಸೋದೇ ಇಲ್ಲ. ಇವತ್ತು ತುರ್ತು ಪರಿಸ್ಥಿತಿ ಹೇರಿದಂತ ದಿನ. ಇವತ್ತು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂತವರು ನೀವು. ಆದ್ರೆ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಿದಂತವರು, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂತ ಕಾಂಗ್ರೆಸ್ಸಿನ ನೇತೃತ್ವ ವಹಿಸ್ತಾ ಇದ್ದೀನಿ. ನಿಮಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಅಂತ ಕೇಳಬೇಕಾಗತ್ತೆ ನಾವು ಇವತ್ತಿನ ದಿವಸ. ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿದ್ರೆ ಬಡವರಿಗೆ ಆಗುವಂತ ಅನ್ಯಾಯ ಕಣ್ಣೀರು ಒರೆಸ್ಬೇಕಲ್ವ ನೀವು? ನಾವ್ಯಾರು ಹೇಳಲಿಲ್ಲ ಇದನ್ನ. ನಾವು ಮುಂದೆ ಸ್ವಲ್ಪ ನೋಡಿ ಹೇಳೋಣ ಅಂತ ಅನ್ಕೊಂಡಿದ್ವಿ. BR ಪಾಟೀಲ್ಗೆ ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮದೇ ಕ್ಷೇತ್ರದ ಶಾಸಕರು, ನಿಮ್ಮದೇ ಕಾಂಗ್ರೆಸ್ಸಿನ ಪಕ್ಷದ ಶಾಸಕರು ಅವ್ರು ಹೇಳಿದ್ರು, ಈ ಇಲಾಖೆ ಒಳಗಡೆ ರಾಜೀವ್ ಗಾಂಧಿ ಹೆಸರಿನ ಇಲಾಖೆ ಒಳಗಡೆ ನಡೀತಾ ಇದೆ, ರಾಜೀವ್ ಗಾಂಧಿ ಅವರಿಗೆ ಅಪಮಾನ ಮಾಡುವಂತ ಸ್ಥಿತಿ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಮಾತನ್ನ ಇನ್ನೊಬ್ರು ಶಾಸಕರು ನಿನ್ನೆ ಕೇಳಿದ್ರು. ನಾನು ರಾಜೀನಾಮೆ ಕೊಡೋ ಒಳಗಡೆ ಏನು ಆಶ್ಚರ್ಯ ಇಲ್ಲ ರೀ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ನೀಡಿದ ವಸತಿ ಮೀಸಲಾತಿಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಿದ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತರ ಬಳಗ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ವಸತಿ ಮೀಸಲಾತಿ ನೀಡಲು ಬಿಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದೆ. ನೂರಾರು ಸಂಖ್ಯೆಯಲ್ಲಿ ಸೇರಿದ ರಾಷ್ಟ್ರಭಕ್ತರ ಬಳಗದ ಕಾರ್ಯಕರ್ತರು ಪ್ರತಿಭಟನೆಗೆ ಸಾಥ್ ನೀಡಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಾಂಗ್ರೆಸ್ ವಿರುದ್ಧ ಬ್ಯಾನರ್ ಹಿಡಿದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರು. ಗಾಂಧಿ ಬಜಾರ್ನಿಂದ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಸನ್ಮಾನ್ಯ ಚಿಂತಕರು ಕಾಂಗ್ರೆಸ್ಸವರು ಅಭಿಮಾನಿಗಳೊಂದಿಗೆ ಕಾರ್ಯಕರ್ತರೊಂದಿಗೆ ವಿದೇಶಿಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಇದು ಮುಖ್ಯವಾಗಿದೆ. ಇಡೀ ದೇಶದಲ್ಲಿ ಸಂವಿಧಾನಬದ್ಧ ಸರ್ಕಾರ ಇದ್ದರೆ, ಇಡೀ ದೇಶದಲ್ಲಿ ಧರ್ಮಾಧಾರಿತ ಸರ್ಕಾರ ಇದ್ದರೆ, ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೂಡ ಧರ್ಮಾಧಾರಿತ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ವಿರೋಧಿಸಿ 15% ಮುಸಲ್ಮಾನರಿಗೆ ವಸತಿಯಲ್ಲಿ ಕೊಡ್ತಾ ಇರೋದು ದುರ್ದೈವ. ಇವತ್ತು ನಾವೆಲ್ಲರೂ ಕೂಡ ಇಡೀ ಹಿಂದೂ ಸಮಾಜವೇ ಹೆಚ್ಚು ಕಡಿಮೆ ಇವತ್ತು ಶಿವಮೊಗ್ಗದಲ್ಲಿ ಸೇರಿದೆ. ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು, ಯುವಕರು, ರಾಷ್ಟ್ರಭಕ್ತರೆಲ್ಲ ಸೇರಿಕೊಂಡು ಇವತ್ತೊಂದು ಪ್ರತಿಭಟನೆ ಮಾಡಿದೆ.
ನೆನಪಾಗಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಆ ತಾಯಿ ಔರಂಗಜೇಬ್ ಇನ್ನು ಹಿಂದೂ ಸಮಾಜವನ್ನು, ಹಿಂದೂ ಧರ್ಮವನ್ನು ಮಟ್ಟ ಹಾಕಬೇಕು ಅಂತೇನು ಪ್ರಯತ್ನ ಮಾಡಂಥ ಔರಂಗಜೇಬನ್ನು ತುಳಿದು ಅಹಲ್ಯಾಬಾಯಿ ಹೋಳ್ಕರ್ ಯಾವ ರೀತಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದ್ರು, ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು ಎಲ್ಲ ರಕ್ಷಣೆ ಮಾಡಿದ್ರು, ಬಡವರಿಗೆ ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು, ವಿಧವೆಯರಿಗೆ ನ್ಯಾಯ ಕೊಡೋದಿರ್ಬೋದು, ಎಲ್ಲರೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಯಶಸ್ವಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಔರಂಗಜೇಬ್ ರೂಪದಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಔರಂಗಜೇಬ್ ಅವರು ಈ ಹಿಂದೂ ಧರ್ಮದ ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ರು, ಹಿಂದೂಗಳೆಲ್ಲ ಅನ್ಯಾಯ ಮಾಡಿದ್ರು. ಅದನ್ನು ನಾನು ಯಾಕೆ ಇವತ್ತು ಹೋಲಿಕೆ ಮಾಡ್ತಿದ್ದೀನಿ ಅಂದರೆ, ಔರಂಗಜೇಬ್ ಸಿದ್ದರಾಮಯ್ಯನವರೇ ಆಗಬೇಡಿ, ಅಹಲ್ಯಾಬಾಯಿ ಹೋಳ್ಕರ್ ಅವರ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ತಕ್ಷಣ ಮುಸಲ್ಮಾನರಿಗೆ 15% ಏನು ವಸತಿ ಯೋಜನೆಯಲ್ಲಿ ಸೇರಿಸಿದಿರಿ, ಅದನ್ನು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ಜೈಲು ತುಂಬೋದಕ್ಕೂ ಕರ್ನಾಟಕ ರಾಜ್ಯದ ಹಿಂದೂಗಳು ನಾವು ತಯಾರಿದ್ದೀವಿ, ರಾಷ್ಟ್ರಭಕ್ತ ತಯಾರಿದ್ದೀವಿ. ಆ ಒಂದು ಇದನ್ನು ಏನು 15% ಮೀಸಲಾತಿಗೆ ಈಗೊಂದು ಪುಟ್ಟ ವಿರಾಮ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ. ವಾಟ್ಸಪ್ ವರದಿಗಾರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ತವರು ಜಿಲ್ಲೆಯಲ್ಲಿಯೇ ಸರ್ಕಾರಿ ಶಾಲೆಗಳ ಪಾಡು ಹೇಳತೀರದಂತಾಗಿದೆ. ವಿದ್ಯಾರ್ಥಿಗಳಿಗೆ ಕೂತುಕೊಳ್ಳೋದಕ್ಕೆ ಬೆಂಚ್ ಇಲ್ಲ, ಮಳೆ ಬಂದ್ರೆ ಸೋರ್ತದೆ, ಶಾಲೆಯ ಸುತ್ತಲೂ ಕಾಂಪೌಂಡ್ ಅಂತೂ ಇಲ್ವೇ ಇಲ್ಲ. ಹಿರಿಯ ಅಧಿಕಾರಿಗಳು ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದರೂ ಸಹ ಯಾವುದೇ ಸಮಸ್ಯೆ ಇದುವರೆಗೆ ಬಗೆಹರಿದಿಲ್ಲ. ಅಂದಹಾಗೆ ಇದು ಸಾಗರ ತಾಲೂಕಿನ ಮಣಕಂದೂರು ಸರ್ಕಾರಿ ಶಾಲೆಯ ಗೋಳು.
ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ, ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ, ಮತ್ತು ಕಾಂಪೌಂಡು ಯಾವುದೇ ಇಲ್ಲ. ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ, ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ, ಮತ್ತು ಕಾಂಪೌಂಡು ಯಾವುದೇ ಇಲ್ಲ. ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ, ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ, ಮತ್ತು ಕಾಂಪೌಂಡು ಯಾವುದೇ ಇಲ್ಲ. ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ, ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ, ಮತ್ತು ಕಾಂಪೌಂಡು ಯಾವುದೇ ಇಲ್ಲ. ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ, ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ, ಮತ್ತು ಕಾಂಪೌಂಡು ಯಾವುದೇ ಇಲ್ಲ. ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಒಂದು ಮೂಲ ಸೌಕರ್ಯಗಳಿಲ್ಲ, ಹಾಗೂ ಶೌಚಾಲಯಗಳು ಎಲ್ಲ ದುರಸ್ತಿ ಸರಿಯಾಗಿಲ್ಲ, ಮತ್ತು ಕಾಂಪೌಂಡು ಯಾವುದೇ ಇಲ್ಲ. ನಾವು ಸಾಗರ ತಾಲೂಕು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಣಕುಂದೂರು ಊರು. ಅದರಲ್ಲಿ ನಮ್ಮದೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಜಮೀನನ್ನು ಮುಸ್ಲಿಮರ ಹೆಸರಿಗೆ ಮಾಡಿದ್ರೆ ಅಧಿಕಾರಿಯನ್ನು ನೇಣಿಗೇರಿಸುತ್ತೇನೆ ಎಂದು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದನಗೌಡ ಹೇಳಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ಎಸ್ಡಿಪಿಐ ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಅವರು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಶಾಸಕರು ದುರಂತದ ಹೇಳಿಕೆ ನೀಡಿದ್ದಾರೆ. ಮುಸಲ್ಮಾನರ ನಂಬಿಕೆ ಗಳಿಸಿ ರಾಜ್ಯದಲ್ಲಿ ಇಂದು ಅಧಿಕಾರಕ್ಕೆ ಬಂದಿದ್ದಾರೆ. ಉಂಡ ಮನೆಗೆ ದ್ರೋಹ ಬಗೆಯುವ ಕೆಲಸ ರಮೇಶ್ ಬಂಡಿ ಸಿದ್ದನಗೌಡ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಸ್ಥಾನದಿಂದ ಅವರು ವಜಾಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆರೋಪ ಮಾಡಿದ್ದಾರೆ. मुर्दाबाद मुर्दाबाद रमेश बंडी गौड़ा मुर्दाबाद रमेश बंडी गौड़ा मुर्दाबाद शेम शेम रमेश बंडी गौड़ा शेम शेम रमेश बंडी गौड़ा ಧಿಕ್ಕಾರ 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 ರಮೇಶ್ ಬಂಡಿ ನಾಚಿಕೆ ಪಡು ರಮೇಶ್ ಬಂಡಿ ಗೌಡ ನಾಚಿಕೆ ಪಡು ರಮೇಶ್ ಬಂಡಿ ಗೌಡ ನಾಚಿಕೆ ಪಡು ಧಿಕ್ಕಾರ 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 ಸಂಘಿ ಮನಸ್ಥಿತಿಯ ರಮೇಶ್ ಗೌಡನಿಗೆ ಧಿಕ್ಕಾರ ರಮೇಶ್ ಬಂಡಿ ಗೌಡನಿಗೆ ಧಿಕ್ಕಾರ 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 ವಿರೋಧಿಗಳನ್ನು ವಜಾಗೊಳಿಸಿ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಏನಿದ್ದಾನೆ, ಮೊನ್ನೆ 21ನೇ ತಾರೀಕು ಬಗರುಕುಂ ಸಾಗುವಳಿ ಜಮೀನಿನ ವಿಚಾರದಲ್ಲಿ ಅಧಿಕಾರಿಗಳಿಗೆ ಮುಸಲ್ಮಾನರಿಗೆ ಬಗರುಕುಂ ಜಮೀನನ್ನು ಮಾಡಿಕೊಟ್ರೆ ಅಧಿಕಾರಿಗಳಿಗೆ ನೇಣಿಗೇರಿಸಿದಂತೆ ದುರಂತದ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಾವು ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇಡೀ ಕರ್ನಾಟಕದಲ್ಲಿ ಮುಸಲ್ಮಾನರ ಓಟನ್ನು ಪಡೆದು ಕಾಂಗ್ರೆಸ್ ಮುಸಲ್ಮಾನರ ನಂಬಿಕೆಯನ್ನು ಗಳಿಸಿ ಅಧಿಕಾರಕ್ಕೆ ಏರಿದೆ ಅನ್ನೋದನ್ನು ಮರಿಬಾರ್ದು ಇದೊಂದು ಸಂದರ್ಭದಲ್ಲಿ. ಅದೇ ರೀತಿ ಕಾಂಗ್ರೆಸ್ನಲ್ಲಿರುವಂತಹ ಇಂತಹ ಸಂಘಿ ಮನಸ್ಥಿತಿಯ ಶಾಸಕ ಏನಿದ್ದಾನೆ, ಈ ಶಾಸಕನ ಹೇಳಿಕೆ ರಾಜ್ಯದಲ್ಲಿ ಅತಿ ದೊಡ್ಡ ದುರಂತಕ್ಕೆ ಒಂದು ಪ್ರಾರಂಭ ಅಂತ ಹೇಳಿಬಿಟ್ಟು ಹೇಳಿಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕೆಂತಂದರೆ ಉಂಡ ಮನೆಗೆ ದ್ರೋಹ ಬಗೆಯುವಂತೆ ಈ ಒಂದು ಮಾತುಗಳನ್ನು ಇವರು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಈ ಒಂದು ಹೇಳಿಕೆಯ
ಹೇಳಿಕೆ ಹೇಳಿರೋದನ್ನು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಬೇಕು. ಯಾಕೆ ಅಂತಂದರೆ ಕಾಂಗ್ರೆಸ್ ಏನು ಜಾತ್ಯತೀತ ಪಕ್ಷ ಅಂತ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಏನು ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದಾರೆ, ಆ ಗ್ಯಾರಂಟಿ ಯೋಜನೆಯಲ್ಲಿ ಇದೊಂದು ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಬರ್ತಾ ಇದೆಯಾ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಇಂತಹ ಸಂದೇಶದ ವಿರುದ್ಧವಾಗಿ ಮುಸ್ಲಿಂ ಸಮಾಜದ ಎಲ್ಲರೂ ಕೂಡ ಈ ಒಂದು ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದೀವಿ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಈ ಹೇಳಿಕೆಯನ್ನು ಖಂಡಿಸ್ತದೆ. ಹಾಗೆ ಏನು ಶಾಸಕ ಸ್ಥಾನ ಇದೆ, ಅವರು ಕಾಂಗ್ರೆಸ್ ಪಕ್ಷದವರು ತಕ್ಷಣಕ್ಕೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಈ ಒಂದು ವ್ಯಕ್ತಿಯ ಸ್ಥಾನವನ್ನು. ಅದೇ ರೀತಿ ಕಾಂಗ್ರೆಸ್ ಸಾಗರದ ಹೃದಯ ಭಾಗವಾಗಿರುವ ನಗರಸಭಾ ವಾಣಿಜ್ಯ ಸಂಕೀರ್ಣದ ಅವ್ಯವಸ್ಥೆ ಹಾಗೂ ಅನೈತಿಕ ವ್ಯವಹಾರಗಳ ಕೇಂದ್ರವಾಗಿದೆ. ಈ ವಾಣಿಜ್ಯ ಸಂಕೀರ್ಣದಲ್ಲಿ ಲಕ್ಷಾಂತರ ಬಾಡಿಗೆ ಕೊಟ್ಟು ಗ್ರಾಹಕರು ಮಳಿಗೆಗಳನ್ನು ಪಡೆದದ್ದು, ವಾಣಿಜ್ಯ ಸಂಕೀರ್ಣದ ಕೆಳಭಾಗದಲ್ಲಿ ಯಾವುದೇ ಸ್ವಚ್ಛತಾ ಕಾರ್ಯ ನಡೆಯುತ್ತಿಲ್ಲ. ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ. ಸಿಮ್ಸ್ನಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ನಡೀತಾನೇ ಇದ್ವು. ಇದೀಗ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಲಾಗಿದೆ. ಈ ಕುರಿತು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಈ ನಡುವೆ ವಕೀಲರು ಸಹ ಎಚ್ಚರಿಕೆ ನೀಡಿದ್ದು ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಿಮ್ಸ್ನಲ್ಲಿ ಲೈಂಗಿಕ ಕಿರುಕುಳ ಆರೋಪ. ಆ ವೈದ್ಯನ ರಕ್ಷಣೆ ಮಾಡ್ತಾ ಇರೋರು ಯಾರು? ಸದಾ ವಿವಾದಗಳಿಂದಲೇ ಸುದ್ದಿಯಾಗುವ ಮೆಗ್ಗಾನ್ನಲ್ಲಿ ಈಗ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಸಿಮ್ಸ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ಈ ಕುರಿತು ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲೂ ಎಫ್ಐಆರ್ ದಾಖಲಾಗಿದೆ. ಈ ಹಿಂದೆ ವೈದ್ಯರೊಬ್ಬರು ಹೊರ ರಾಜ್ಯದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ ನಡೆಸಿದ್ರು. ಈ ಪ್ರಕರಣ ಮುಚ್ಚಿ ಹಾಕಲು ಯತ್ನ ನಡೆದಿತ್ತು. ಈ ವಿಚಾರವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿತ್ತು. ಅಂದಿನ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಕೂಡ ಗಂಭೀರವಾಗಿ ಪರಿಗಣಿಸಿದ್ರು. ಆಗ ಹೈಕೋರ್ಟ್ ಮೊರೆ ಹೋಗಿ ಸ್ಟೇ ತಂದಿದ್ರು. ಲೈಂಗಿಕ ಕಿರುಕುಳ ನಡೆಸಿದ ವೈದ್ಯರ ವಿರುದ್ಧ 10 ಹಲವು ಆರೋಪಗಳಿವೆ. ಇಲ್ಲಿ ವಿದ್ಯಾರ್ಥಿಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಇದೇ ರೀತಿಯ ಘಟನೆ ನಡೆದಿದೆ ಎನ್ನುವುದು ವಕೀಲರ ಆರೋಪ. ಹಾಗೆ ಕಳೆದ 2.5-3 ವರ್ಷದ ಹಿಂದೆ ಇದೇ ಮೆಗಾನ್ ಆಸ್ಪತ್ರೆಯಲ್ಲಿ ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಅಶ್ವಿನ್ ಹೆಬ್ಬಾರ್ ಅಂತಕ್ಕಂಥವ್ರು ಹೊರ ರಾಜ್ಯದ ಕಾಶ್ಮೀರದ ಒಬ್ಬರು ಡಾಕ್ಟ್ರು ಹೆಣ್ಮಗಳವರಿಗೆ ಲೈಂಗಿಕ ಕಿರುಕುಳ ನೀಡಿದರು. ಅವರು PG ಸ್ಟೂಡೆಂಟ್ ಆಗಿದ್ದರು. ಆ ಸಂದರ್ಭದಲ್ಲೂ ಕೂಡ
ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅಂತೇಳಿ ಆ ನಂತರ ಭಾಳಷ್ಟು ಒತ್ತಡಗಳನ್ನು ತಂದಿದ್ರು. ಆದರೆ ಆಕೆ ಒಬ್ಬ ಮಿಲಿಟ್ರಿ ಕಮಾಂಡರ್ ಮಗಳಾಗಿತ್ತು. ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತಿದ್ದರಿಂದ ನಮ್ಮ ಬಳಿ ಬಂದಾಗ, ಮತ್ತು ನೀವು ಕೆಲವು ಪತ್ರಿಕೆಗಳು, ಟ್ಯಾಬ್ಲೆಟ್ ಇವರೆಲ್ಲ ಅಷ್ಟೊತ್ತಿಗಾಗಲೇ ಸುದ್ದಿಗಳನ್ನು ಮಾಡಿದ್ರಿ. ಬಂದಂಥ ಸಂದರ್ಭದಲ್ಲಿ ನಾವು ಪೀಪಲ್ಸ್ ಲಾಯರ್ಸ್ ಗಿಲ್ಡಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಭಾರಿ ಸೀರಿಯಸ್ ಆಗಿ ಆ ಪ್ರಕರಣವನ್ನು ತೆಗೆದುಕೊಂಡಿತ್ತು. ಮತ್ತು ಆಗಿನ SP ಲಕ್ಷ್ಮೀಪ್ರಸಾದ್ ಅವರು SP ಇದ್ದರು. ರಾತ್ರಿ ನಾನು ಮತ್ತು ಆ ವಿಕ್ಟಿಮನ್ನು ನಾನು ಕರ್ಕೊಂಡು ಹೋದಾಗ 11:30 ಗಂಟೆ ರಾತ್ರಿಗೆ ಲಕ್ಷ್ಮೀಪ್ರಸಾದ್ ಅವರು SP ಅವ್ರು ಬಂದು, ಇದು ಸೀರಿಯಸ್, ಇದು ಅವಳು ಮೆಡಿಕಲ್ ಸ್ಟೂಡೆಂಟು, ಔಟ್ ಆಫ್ ಸ್ಟೇಟು ಅಂತೇಳಿ ರಾತ್ರಿ 11:30ಗೆ ಕಂಪ್ಲೇಂಟ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಯಾಕೆಂದರೆ ಅವಳಿಗೆ ಕನ್ನಡ ಬರದೇ ಇರೋದ್ರಿಂದ ಇಂಗ್ಲೀಷ್ ಕಂಪ್ಲೇಂಟ್ ಟೈಪ್ ಆಗಿತ್ತು. ಮಿಸ್ಟೇಕ್ ಆದಾಗ ಪೆನ್ ಡ್ರೈವನ್ನು ಅವರೇ ಪಾಪ ಲ್ಯಾಪ್ಟಾಪಿಗೆ ಹಾಕಿ ಕರೆಕ್ಷನ್ ಮಾಡಿ ಕೊಟ್ಟಿದ್ದರು, ಮಿಸ್ಟೇಕ್ ಇದೆ ಕಂಪ್ಲೇಂಟ್. ಅಷ್ಟೆಲ್ಲ ಸೀರಿಯಸ್ ಆಗಿ ಆ ರಾತ್ರಿ FIR ಆಗಿ ಅಷ್ಟು ಸೀರಿಯಸ್ ಆಗಿ ಜಿಲ್ಲಾಡಳಿತ ಪ್ರಕರಣವನ್ನು ಪರಿಗಣಿಸಿತ್ತು. ಆ ನಂತರದಲ್ಲಿ ಆರೋಪಿ ಅಶ್ವಿನ್ ಹೆಬ್ಬಾರ್ ಹೈಕೋರ್ಟಿನ ಮೊರೆ ಹೋಗಿ ಹೈಕೋರ್ಟ್ನಲ್ಲಿ ಸ್ಟೇ ತಂದರು. ಇವತ್ತಿಗೂ ಕೂಡ ಅದು ಪೆಂಡಿಂಗ್ ಇದೆ. ಆ ಸಂದರ್ಭದಲ್ಲೂ ಕೂಡ ಮೆಗನ್ನ ಆಡಳಿತ ಮಂಡಳಿ ಏನಿದೆ, ಆಗಿನ ನಿರ್ದೇಶಕರು ಇರ್ಬೋದು, ಉಳಿದಂಥ ಡಿಸ್ಟಿಕ್ ಸರ್ಜನಿಂದ ಹಿಡಿದು ಆಡಳಿತ ಮಂಡಳಿ ಆತನ ಪರವಾಗಿ ನಿಂತು ಪ್ರಕರಣವನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ. ವಿಕ್ಟಿಮಿನ ಅಂದರೆ ಯಾರು ನೊಂದ ಮಹಿಳೆ ಇರ್ತಾರೆ, ವೈದ್ಯೆ, ಅವರ ಹೆಸರಿನಲ್ಲಿ ಇವರೇನೇ ಇಲ್ಲ, ನಾನು ಅದೆಲ್ಲವೂ ಸುಳ್ಳು ಅನ್ನೋ ರೀತಿ ಪತ್ರಕವನ್ನು ಕೂಡ ರೆಡಿ ಮಾಡಿದರು. ಆದರೆ ಆಕೆ ಹೈಕೋರ್ಟ್ ಮುಂದೆ ಹೋಗಿ ವಾಲಿಯಂಟ್ರಿಯಾಗಿ ಹಾಜರಾಗಿ ಇಲ್ಲ, ನಾನು ಯಾವುದೇ ರೀತಿಯ ನಾನು ವಿತ್ಡ್ರಾ ಮಾಡೋದಾಗಲಿ ಇದಾಗಲಿ ಇಲ್ಲ, ನಾನು ಕೇಸ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಈಗಲೂ ಕೂಡ ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇದೆಲ್ಲದರ ನಡುವೆ ಈ ಅಶ್ವಿನ್ ಹೆಬ್ಬಾರ್ ಅಂತಕ್ಕಂಥವ್ರು ಮೊದಲನೇದಾಗಿ ಹೇಳಬೇಕಂದ್ರೆ ಮೆಗಾನ್ ಆಸ್ಪತ್ರೆಯಲ್ಲಿ ಸುಮಾರು ಪ್ರತಿದಿನ 1,000 to 1,500 ಜನ ಔಟ್ ಪೇಷಂಟ್ ಬರ್ತಾರೆ. 900 to 1,000 ಜನ ಒಳರೋಗಿಗಳಿದ್ದಾರೆ. ಹಾಗೆಯೇ ಅಲ್ಲಿ ಭಾರಿ ಉತ್ತಮವಾದಂಥ ಡಾಕ್ಟ್ರುಗಳಿದ್ದಾರೆ, ಪ್ರಾಮಾಣಿಕವಾಗಿರ್ತಕ್ಕಂಥ ವೈದ್ಯರಿದ್ದಾರೆ. ಭಾಳಷ್ಟು ಜನ ವೈದ್ಯರುಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಿನಕ್ಕೆ 100 ಜೀವಗಳನ್ನು ಉಳಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವು ಈ ಥರದವರು, ಅಶ್ವಿನ್ ಹೆಬ್ಬಾರ್ ಥರದವರು, ಮತ್ತು ಇನ್ನೂ ಕೆಲವು ಖಾಸಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ದಾರೆ. ಈ ಅಶ್ವಿನ್ ಹೆಬ್ಬಾರ್ ಇದು ಒಂದೇ ಅಲ್ಲ, ಇವರು ಕ್ಯಾನ್ಸರು ಟ್ರೀಟ್ಮೆಂಟ್ ಕೊಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಭಾಳಷ್ಟು ಇವರಿಗೆ ಇಲ್ಲಿ ಆಪ್ರೇಷನ್ಗಳಾಗಲ್ಲ. ಆಪ್ರೇಷನ್ಗಳಾಗದೇ ಇದ್ದಾಗ ಈ ಆಯುಷ್ಮಾನು ಮತ್ತು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾನಿಂದ ಹೈಯರ್ ಟ್ರೀಟ್ಮೆಂಟ್ ಇದಕ್ಕೆ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಡಿಮ್ಯಾಂಡ್ ಮಾಡ್ತಾರೆ. ಈ ಮೊನ್ನೆಯ ಒಂದು ಮಹಿಳೆ ಕಂಪ್ಲೇಂಟನ್ನು ಕೊಟ್ಟರು ಡಾಕ್ಟ್ರು. ಅದಕ್ಕಿಂತ 3 ದಿನಗಳ ಹಿಂದೆ ಇಲ್ಲಿಯ ಕ್ಲಾಸ್ 1 ಆಫೀಸರ್ ಮತ್ತು ಆ ಮಹಿಳೆಯ ದೂರದ ಸಂಬಂಧಿ, ಒಬ್ಬ ಮಹಿಳೆ ಗಂಡ ಇಲ್ಲ, ಮಕ್ಕಳಿಲ್ಲ, ಒಬ್ಬಂಟಿ ಇರ್ತಕ್ಕಂಥದ್ದು, ನಾವೇನೇ ಕಳಿಸಿದ್ವಿ ಆಕೆ ಮಣಿಪಾಲಿ ರೆಫರ್ ಮಾಡೋದಕ್ಕೆ. BPL ಕಾರ್ಡ್ ಕೂಡ ಇದಾಗಿತ್ತು. ಜಿಲ್ಲಾಡಳಿತ ಏನು ರೆವಿನ್ಯೂ ತಹಶೀಲ್ದಾರ್ಗಳು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದು ಆಕೆ ಜೀವ ಉಳಿಸ್ಬೇಕಂತೇಳಿ 1-2 ದಿನದಲ್ಲಿ BPL ಕಾರ್ಡನ್ನು ಕೂಡ ತಾರತುರಿಯಲ್ಲಿ ಮಾಡಿಕೊಡ್ತಾರೆ. ಆದರೆ ಈ ಮನುಷ್ಯ ರೆಫರೆನ್ಸ್ ಇದಕ್ಕೆ ಹೋದಾಗ ಅಲ್ಲಿ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ. ಇದು ಒಂದಲ್ಲ, ಇಂಥವು 10-15 ಪ್ರಕರಣಗಳು ಇತ್ತೀಚೆಗೆ ನಡೆದವಿದೆ ಅಶ್ವಿನ್ ಹೆಬ್ಬಾರ್ ಮೇಲೆ. ಇದೆಲ್ಲದರ ನಡುವೆ ಗೋಪಾಳದ ಒಂದು ಪ್ರತಿಷ್ಠಿತ ಹೋಟ್ಲಲ್ಲಿ ಒಬ್ಬ ವೈದ್ಯರ ಪಾರ್ಟಿ ಇದರಲ್ಲಿ ಅಲ್ಲಿ ಮಿಸ್ಬಿಹೇವ್ ಮಾಡಿ ಲೈಂಗಿಕ ಕಿರುಕುಳವನ್ನು ನೀಡ್ತಾರೆ ಒಬ್ಬರು ಮಹಿಳೆಗೆ, ವೈದ್ಯರಿಗೆ. ಆ ವೈದ್ಯರು ಜೊತೆಗೆ ದಲಿತ ಕಮ್ಯುನಿಟಿಗೆ ಸೇರಿದವರು ಅನ್ನೋದು ಕೂಡ ನಾವು FIR ನೋಡಿದಾಗ ನಮ್ಮ ಗಮನಕ್ಕೆ ಬಂತು. ಯಾವುದೇ ಕಮ್ಯುನಿಟಿ ಯಾರೇ ಇರ್ಬೋದು, ಆದರೆ ಒಬ್ಬ ವೈದ್ಯರಾಗಿ ಸ್ಟೂಡೆಂಟ್ಗಳ ಮೇಲೆ ಈ ಥರ ಕಿರುಕುಳವನ್ನು ನೋಡ್ತಕ್ಕಂಥದ್ದು, ಅದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಯಾವುದೋ ಜಿಲ್ಲೆಗಳಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಕ್ಕಂಥ ಇವರನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಈ ರೀತಿ ಅಶ್ವಿನ್ ಹೆಬ್ಬಾರ್ ಈ ಥರದ ಕ್ರಮವನ್ನು ನಾಗರಿಕ ಸಮಾಜ ಖಂಡಿಸಬೇಕು. ನಾವು ಈಗಾಗಲೇ ನೋಡ್ಬೋದು 14ನೇ ತಾರೀಕು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ ಆದ ಮಾರನೇ ದಿನವೇ ಆ ಮಹಿಳಾ ವೈದ್ಯೆ ಅಲ್ಲಿ ಕಮಿಟಿಗೆ ಪೋಸ್ಟ್ ಅಂತೇಳಿದೆ, POSH ಅಂತಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹೆರಾಸ್ಮೆಂಟ್ ಅಂತ ಒಂದು ಕಮಿಟಿ ಇದೆ ಮೆಡಿಕಲ್ ಕಾಲೇಜ್ ಇದರಲ್ಲಿ ಮೆಗಾನಲ್ಲಿ. ಆ ಕಮಿಟಿಯ ಮುಂದೆ ದೂರನ್ನು ಕೊಡ್ತಾರೆ. ಆದರೆ ಇಲ್ಲಿಯ ನಿರ್ದೇಶಕರು, ಮೆಗನ್ನ ನಿರ್ದೇಶಕರು ವಿರೂಪಾಕ್ಷಪ್ಪ ಇರಲ್ಲ, ಅವರು ನಂಬರ್ 1 ಕರಪ್ಟ್ ಡೈರೆಕ್ಟ್ರು.
ಹಿಂದೆ ಒಬ್ಬರು ಸಿದ್ದಪ್ಪ ಅಂತಿದ್ರು, ನಾವುಗಳು ಕಂಟಿನ್ಯೂಸ್ ಆಗಿ ಪ್ರೆಸ್ ಮೀಟ್ಗಳು ಮಾಡಿ ಅವ್ರ ಮೇಲೆ ಆರೋಪಗಳು ಮಾಡಿ ಕಳಿಸಿದ್ವಿ, ಪತ್ರಿಕೆಗಳು ಕೂಡ ಬರೆದ್ವು. ಈಗಿರ್ತಕ್ಕಂಥವ್ರು ಅಷ್ಟೇ ಇಡೀ ಮೆಗಾನ್ ಆಸ್ಪತ್ರೆ ಆಡಳಿತ ವರ್ಗ ಏನಿದೆ ಕುಲುಗೆಟ್ಟು ಹೋಗಿದೆ, ಕರಪ್ಟ್ ಆಗಿದೆ. ಆತ 14ನೇ ತಾರೀಕು ನಡೆದಂಥ ಇನ್ಸಿಡೆಂಟಿಗೆ ಆಕೆ ಪೋಸ್ಟ್ ಕಮಿಟಿ ಮುಂದೆ ದೂರನ್ನು ಕೊಟ್ಟರೂ ಕೂಡ ಕೂಡಲೇ ಎನ್ಕ್ವೈರಿ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು. ಮತ್ತು ಅವತ್ತೇ FIR ಸುಮಟ್ಟ ಹಾಕಿಸ್ಬೇಕಿತ್ತು. ಅವರು 5 ದಿನಗಳ ಕಾಲ ತಳ್ತಾರೆ ಆ ಮಹಿಳೆಗೆ ಸಮಾಧಾನ ಮಾಡಬೇಕು, ಕೇಸನ್ನು ಮುಚ್ಚಿ ಹಾಕಬೇಕು ಅಂತ. ಯಾವಾಗ ಇವರು ಸೀರಿಯಸ್ ಆಗಿ ತಾಂಡಿಲ್ಲ ಅಂದಮೇಲೆ ಆ ವೈದ್ಯ 20ನೇ ತಾರೀಕು ದೂರನ್ನು ಕೊಡ್ತಾರೆ. 20ನೇ ತಾರೀಕು ಕೊಟ್ಟು ಇವತ್ತು 25ನೇ ತಾರೀಕು, ಇವತ್ತಿನವರೆಗೂ ಅರೆಸ್ಟ್ ಮಾಡೋದಕ್ಕೆ ಬಿಟ್ಟಿಲ್ಲ, ಇಂಪ್ಲೂಯೆನ್ಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆತನನ್ನು ಸಸ್ಪೆಂಡ್ ಮಾಡಿಲ್ಲ. ಇದೇ ಮೆಗನ್ನಲ್ಲಿ ಹೊರಗುತ್ತಿಗೆ ಕೆಲಸ ಮಾಡ್ತಾರೆ, 10,000 12,000 ಸಂಬಳ ತಗೊಂಡಿದ್ದಾರೆ. ಅವ್ರ ಮೇಲೆ ಒಂದು FIR ಆದರೆ ಅವರಿಗೆ ಕೆಲಸದಿಂದ ಕಿತ್ತಾಕ್ತಾರೆ, ಆದ ತಕ್ಷಣ ಸಸ್ಪೆಂಡ್ ಮಾಡ್ತಾರೆ. ಆದರೆ ಅಶ್ವಿನ್ ಹೆಬ್ಬಾರಿಗೆ ಇದು 2ನೇ ಕೇಸು, ಅಧಿಕೃತವಾಗಿ FIR ಆಗಿದೆ 2ನೇ ಕೇಸು. ನೀವು ಆಸ್ಪತ್ರೆ ಸಿಬ್ಬಂದಿಯನ್ನು ಬೇರೆ ಬೇರೆ ಡಿ ಗ್ರೂಪ್ ಎಂಪ್ಲಾಯೀಸ್ಗಳನ್ನು ಮಾತಾಡಿದ್ರೆ ಈತನ ಕಿರುಕುಳವನ್ನು ಹೇಳ್ತಾರೆ. ಆತನನ್ನು ಸಸ್ಪೆಂಡ್ ಮಾಡಿಲ್ಲ. ಯಾವುದೇ ಇದುವರೆಗೂ ಕೂಡ ಮೆಗಾನ್ ಆಸ್ಪತ್ರೆ ಅಥವಾ ಮೆಡಿಕಲ್ ಕಾಲೇಜ್ ಆಡಳಿತ ಮಂಡಳಿಯಿಂದ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಡಿನ್ನರ್ ಪಾರ್ಟಿಗೆ ಹೋಗಿದ್ದಾಗ ನಡೆದ ಕೃತ್ಯ. ಇಬ್ಬರು ಸ್ಟಾಫ್ ಕೂಡ ಇದ್ರು. ಅನುಚಿತವಾಗಿ ನಡೆದುಕೊಂಡ ವೈದ್ಯ. ಇಲ್ಲಿ ಆರೋಪಿ ಸ್ಥಾನದಲ್ಲಿರುವ ವೈದ್ಯನನ್ನು ಬಂಧಿಸಬೇಕೆಂದು ಪೀಪಲ್ಸ್ ಲಾಯರ್ಸ್ ಗಿಲ್ಡ್ ಅಸೋಸಿಯೇಷನ್ ಒತ್ತಾಯಿಸಿದೆ. PG ವಿದ್ಯಾರ್ಥಿಗಳ ಜೊತೆ ವೈದ್ಯ ಮತ್ತು ಇಬ್ಬರು ಸ್ಟಾಫ್ ಡಿನ್ನರ್ ಪಾರ್ಟಿಗೆ ಹೋಗಿದ್ರು. ಈ ವೇಳೆ ವೈದ್ಯ ಮಿಸ್ಬಿಹೇವ್ ಮಾಡಿದ್ದಾರೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಇನ್ನು ಸಂತ್ರಸ್ತೆ ಮೆಗ್ಗಾನ್ ಆಸ್ಪತ್ರೆಯ ಪಾಸ್ಟ್ ಕಮಿಟಿ ಮುಂದೆ ದೂರು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಸಿಮ್ಸ್ ನಿರ್ದೇಶಕ ಹೇಳಿದ್ದಾರೆ. ಸದ್ಯ ತನಿಖೆ ನಡೀತಾ ಇದ್ದು ಅವರು ವರದಿ ನೀಡ್ತಾರೆ, ಆ ಬಳಿಕ ಕ್ರಮ ಕೈಗೊಳ್ಳೋದಾಗಿ ವಿರೂಪಾಕ್ಷ ಹೇಳಿದ್ದಾರೆ. ಆರೋಪ ಆಕ್ಚುಲಿ ನಮ್ಗೆ ಏನು ಬಂದಿದೆಯಲ್ಲ ಆರೋಪ, ಅದು ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಅಂತೇಳಿ ಒಂದು ಇನ್ಸಿಡೆಂಟ್ ತಮಗೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ಹೇಳ್ತೀನಿ. ಒಂದು ಡಿನ್ನರ್ ಪಾರ್ಟಿಗೆ ಹೋಗಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಟ್ಸು ಮತ್ತು ಇಂಟರ್ನ್ಸು, ಅದರಲ್ಲಿ ಸ್ಟಾಫು ಇದ್ದಾರೆ ಮತ್ತು ಇಬ್ಬರು ಸ್ಟಾಫ್ ಇದ್ದರು ಮತ್ತು ಒಂದು 4 ಜನ ಪೋಸ್ಟ್ ಗ್ರಾಜ್ಯುಯೇಟ್ಸು, ಒಂದಿಬ್ಬರು ಇಂಟರ್ನ್ಸ್ ಹೋಗಿದ್ದಾರೆ. ಡಿನ್ನರ್ ಪಾರ್ಟಿ ಅಂತೇಳಿ ಅವ್ರಿಗೇನೋ ಒಂದು ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಥೀಸಿಸ್ ಸಬ್ಮಿಷನ್ ಆಗಿದೆ ಅಂತ ಹೋಗಿದ್ದಾರೆ. ಅವತ್ತು ಹೋದಾಗ ಹೊರಗಡೆ ಔಟ್ಸೈಡ್ ನಮ್ಮ ಕ್ಯಾಂಪಸ್ಸಲ್ಲಿ ನಡೆದಿಲ್ಲ, ಅದು ಹೊರಗಡೆ ಒಂದು ಹೋಟೆಲಲ್ಲಿ ಅಲ್ಲಿ ಹೋದಾಗ ಅದು ಊಟಕ್ಕೆ ಕೂತಾಗ ಸ್ವಲ್ಪ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಅಸೋಸಿಯೇಟ್ ಪ್ರೊಫೆಸರ್ ಅವರೇನು ಸ್ವಲ್ಪ ಮಿಸ್ಬಿಹೇವ್ ಮಾಡಿದ್ದಾರೆ ಅಂತೇಳಿ ಅದ್ರ ಜೊತೆಗಿದ್ದ ಪೋಸ್ಟ್ ಗ್ರಾಜ್ಯುಯೇಟ್ಸ್ ನಮಗೆ ಗಮನಕ್ಕೆ ತಂದಿದ್ದಾರೆ ಥ್ರೂ ಅವರ್ HOD ಮೂಲಕ. ತದನಂತರ ನಾವು ಪಾಸ್ಟ್ ಕಮಿಟಿ, ಅದಕ್ಕೋಸ್ಕರ ಒಂದು ಕಮಿಟಿನೇ ಇದೆ ಇಂಥ ವಿಷಯದಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ ಪಾಸ್ಟ್ ಕಮಿಟಿ ಅಂತಿದೆ. ಆ ಕಮಿಟಿಗೆ ನಾವು ಗೈಡ್ ಮಾಡಿದ್ವಿ, ಇದನ್ನು ತಕ್ಷಣವೇ ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ಅದನ್ನು ಡೀಟೇಲಾಗಿ ಎನ್ಕ್ವೈರಿ ಮಾಡಿ ನಮಗೆ ಆದಷ್ಟು ಬೇಗ ವರದಿ ಕೊಡಿ ಅಂತ ಹೇಳಿದ್ವಿ. ಅದರಂತೆ ಅವರು ಕೆಲಸ ಶುರು ಮಾಡಿದ್ದಾರೆ. ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಅವರಿಗೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ತದನಂತರ ವಿಕ್ಟಿಮ್ ಹತ್ರನೂ ಎನ್ಕ್ವೈರಿ ಮಾಡ್ತೀರಾ ಮತ್ತು ಸಾಕ್ಷಿ ಅದು ಇದೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎನ್ಕ್ವೈರಿ ಈಸ್ ಆನ್ ಪ್ರೋಸೆಸ್. ತದನಂತರ ಆಮೇಲೆ ಅವರು ಹೊರಗಡೆನೂ ಕೂಡ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅಂತ ನ್ಯೂಸ್ ಬಂದಿದೆ ನಮಗೆ. ಅಲ್ಲಿ ಮಾಡಿದ ಮೇಲೆ ಅಲ್ಲಿ FIR ಆಗಿದೆ ಅಂತ ನ್ಯೂಸ್ ಬಂದಿದೆ. FIR ಅವರು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಬೇಸಿಸ್ ಮೇಲೆ ಮತ್ತು ನಮ್ಮ ವಿಕ್ಟಿಮ್ ಕೊಟ್ಟ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ಅವರಿಗೆ ಒಂದು ಪತ್ರನೂ ಹಾಕಿದ್ದೀವಿ, ಥ್ರೂ ಈ ಆಫೀಸೆಲ್ಲ ಇನ್ಫಾರ್ಮೇಷನ್ ಕಳಿಸಿದ್ದೀವಿ. ಈಗ ಪ್ರಾಧಿಕಾರ ಸರ್ಕಾರ ಆಗಿರೋದ್ರಿಂದ ಸಕ್ಷಮ ಪ್ರಾಧಿಕಾರ ಅಲ್ಲಿಂದ ಏನು ಡಿಸಿಷನ್ ಬರ್ತದೋ ಅದ್ರ ಪ್ರಕಾರ ನಾವು ನಂತರ ನಾವು ಕ್ರಮ ವಹಿಸ್ತೀವಿ. ಸಿಮ್ಸ್ನಲ್ಲಿ ನಡೆದಿರುವ ಲೈಂಗಿಕ ಕಿರುಕುಳ ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ. ಜೂನ್ 20ರಂದು FIR ಆಗಿದ್ರೂ ಇದುವರೆಗೂ ಆರೋಪಿಯನ್ನು ಬಂಧಿಸದೇ ಇರುವುದು ಸಹ ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ದಿನ ಕಪ್ಪು ಪಟ್ಟಿ ಧರಿಸಿ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ಪೊಲೀಸರು ಸಣ್ಣ ಪುಟ್ಟವರನ್ನು ಬಂಧಿಸ್ತಾರೆ, ಆದರೆ ಈ ವೈದ್ಯರ ಬಂಧನಕ್ಕೆ ವಿಳಂಬವೇಕೆ ಎಂದು ವಕೀಲರು ಸಹ ಧ್ವನಿ ಎತ್ತಿದ್ದಾರೆ.
ಇಲ್ಲಿ ನಿರ್ದೇಶಕ ಸೇರಿ ಇಡೀ ಮೆಗ್ಗಾನ್ ಆಡಳಿತ ಮಂಡಳಿಯನ್ನು ಅಮಾನತಿನಲ್ಲಿಡಬೇಕು, 1 ದಿನದೊಳಗೆ ಬಂಧಿಸಬೇಕು, ಬಂಧಿಸದಿದ್ರೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗುವುದು ಎಂದು ವಕೀಲರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಮನಾಲಿಗೆ ಬರಬೇಡಿ, ಇಲ್ಲಿನ ಸ್ಥಿತಿ ಪಾಕಿಸ್ತಾನಕ್ಕಿಂತ ಕೆಟ್ಟದಾಗಿದೆ ಎಂದು ಮಹಿಳೆಯೊಬ್ಬರು ಹೇಳಿದ್ದಾರೆ. ಟ್ರಿಪ್ ಎಂಜಾಯ್ ಮಾಡಲೆಂದು ಹಿಮಾಚಲ ಪ್ರದೇಶದಲ್ಲಿರುವ ಮನಾಲಿಗೆ ಬಂದಿದ್ದ ಹರಿಯಾಣದ ಕುಟುಂಬದ ಮೇಲೆ ಹಲ್ಲೆ ನಡೆದಿರುವ ಘಟನೆ ವರದಿಯಾಗಿದೆ. ಸ್ಕೂಟಿ ನಿಲ್ಲಿಸುವ ವಿಚಾರದಲ್ಲಿ ಉಂಟಾದ ಜಗಳದಿಂದಾಗಿ ಕೆಲವರು ಮಹಿಳೆಯನ್ನು ಆಕೆಯ 4 ತಿಂಗಳ ಮಗಳೊಂದಿಗೆ ರಸ್ತೆಗೆ ಎಸೆದು ಕುಟುಂಬದ ಇತರ ಸದಸ್ಯರನ್ನು ಥಳಿಸಿ ನಿಂದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಪೊಲೀಸರು ಆರೋಪಿಗಳ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಹರಿಯಾಣದ ಮಹೇಂದ್ರಗಢದ ಸತ್ನಾಲಿ ಎಂಬ ಪ್ರವಾಸಿ ಪ್ರದೀಪ್ ಅವರ ದೂರಿನ ಮೇರೆಗೆ ಈ ದೂರು ದಾಖಲಾಗಿದೆ. हमारी स्कूटी उसने चाबी लेनी जगह नहीं मिली, स्कूटी की चाबी हमें वापस ले दी. उसके बाद मेरी वाइफ, मेरी बहन, मेरी भक्ति को मेरे भाई, मेरे जीजा को मारना स्टार्ट कर दिया. यहाँ पे पुलिस के पास मैं 2 बार जाके आ चुका हूँ और लोकल लोगों ने उन लोगों को अपने छुपा लिया और मेरी बीबी का ये हाल किया. मेरी 4 महीने की बच्ची है जो रोड पे पड़ गई थी. अब यहाँ पे ना किसी लोकल लोगों ने हमारी सपोर्ट करी, ना कोई पुलिस सपोर्ट कर रही. मैं आप लोगों से विनती करता हूँ कि मनाली घूमने मत आना, मनाली घूमने. कोई प्रोटेक्शन नहीं है मनाली में. ये पाकिस्तान से भी बुरा है, ये पाकिस्तान से बुरा मनाली है. मत आना लोगों, मेरी वीडियो जहाँ तक पहुँचेगी मत आना यहाँ पे घूमने के लिए. आप लोग कोई प्रोटेक्शन नहीं, कोई पुलिस प्रोटेक्शन नहीं है, कोई लोकल प्रोटेक्शन नहीं है. मैं आप लोगों से जोड़ता हूँ मनाली तो अपने हथियार साथ लेके आना जिन लोगों का इलाज कर सके. नहीं मत आना यहाँ पे, ठीक है. ಉತ್ತರ ಪ್ರದೇಶದ ಲಂಕಿಪುರ ಕೇರಿಯ ದೌರ್ಪುರ್ ಅರಣ್ಯ ಪ್ರದೇಶದ ಜುಗ್ನಾಪುರ್ ಪ್ರದೇಶದ ಇಟ್ಟಿಗೆ ಗೂಡುಗಳಲ್ಲಿ ಕೆಲಸಗಾರರ ಮೇಲೆ ಕಪ್ಪು ಚಿರತೆಯೊಂದು ದಾಳಿ ಮಾಡಿತ್ತು. ಈ ವೇಳೆ ಯುವಕನೊಬ್ಬ ಚಿರತೆಯನ್ನು ಕೆಡವಿ ಅದರ ಜೊತೆಗೆ ಸೆಣಸಾಡಿದ್ದಾನೆ. ಈ ಗದ್ದಲದಿಂದ ಎಚ್ಚೆತ್ತ ಗ್ರಾಮಸ್ಥರು ಒಟ್ಟುಗೂಡಿ ಕಪ್ಪು ಚಿರತೆಯ ಮೇಲೆ ಇಟ್ಟಿಗೆಗಳು ಮತ್ತು ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ಈ ಘಟನೆಯ ವಿಡಿಯೋದಲ್ಲಿ ಕಪ್ಪು ಚಿರತೆ ಯುವಕನ ಹಿಡಿತದಿಂದ ಬಿಡಿಸಿಕೊಳ್ಳಲು ಹೆಣಗಾಡುತ್ತಿರುವುದನ್ನು ನೋಡಬಹುದು. ಗ್ರಾಮಸ್ಥರು ಆ ಚಿರತೆಯ ಮೇಲೆ ಇಟ್ಟಿಗೆಗಳನ್ನು ಎಸೆಯುತ್ತಿರುವುದನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಮ್ಸ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ನಿಂದಲೇ ಲೈಂಗಿಕ ಕಿರುಕುಳ. ಜೂನ್ 20ರಂದು ಎಫ್ಐಆರ್ ಆದರೂ ಆರೋಪಿಯನ್ನು ಬಂಧಿಸಿಲ್ಲ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸುವುದಾಗಿ ವಕೀಲರ ಎಚ್ಚರಿಕೆ.
ಶರಾವತಿ ಹಿನ್ನೀರಿನ ಗ್ರಾಮಗಳ ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಮೇಲೆ ಲೋಡ್ ಪರೀಕ್ಷೆ ಯಶಸ್ವಿ. ಜುಲೈನಲ್ಲಿ ಲೋಕಾರ್ಪಣೆಯಾಗುವ ಸಾಧ್ಯತೆ. ಶಿವಮೊಗ್ಗದಲ್ಲಿ ಬೀದಿಗಿಳಿದ ರಾಷ್ಟ್ರಭಕ್ತರ ಬಳಗ. ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡೋದಕ್ಕೆ ವಿರೋಧ. ಭ್ರಷ್ಟ ಸರ್ಕಾರ ಎಂದು ಬಿಜೆಪಿಯಿಂದಲೂ ಪ್ರತಿಭಟನೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.